ಬಿಹಾರ ವಿಧಾನಸಭಾ ಕುರುಕ್ಷೇತ್ರದಲ್ಲಿ ಮತದಾನದ ಹಬ್ಬ ಶುರುವಾಗಿದೆ. ಕಟ್ಟಾಳುಗಳ ಭವಿಷ್ಯ ಇವತ್ತು ಮತದಾರರಿಂದ ಬರೆಯಲ್ಪಡುತ್ತೆ. 1314 ಅಭ್ಯರ್ಥಿಗಳು, 3.75 ಕೋಟಿ ಮತದಾರ ಪ್ರಭುಗಳು. ಇವತ್ತು ಮೊದಲ ಹಂತದ ಮತದಾನ 121 ಕ್ಷೇತ್ರಗಳಿಗೆ ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಯಿಂದಲೇ ಆರಂಭವಾಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಒಟ್ಟು 45,314 ಮತಕೇಂದ್ರಗಳಲ್ಲಿ ಮತದಾನ ನಡೆಯುತ್ತೆ. ಅಖಾಡದಲ್ಲಿ 32% ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಅಭ್ಯರ್ಥಿಗಳಿದ್ದಾರೆ. ಬೆಳಿಗ್ಗೆ ಮತಗಟ್ಟೆಗೆ ತೆರಳಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ, ಅಭ್ಯರ್ಥಿಗಳಿಂದಲೂ ಕೂಡ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಹಾಗೆಯೇ ಮತದಾರರು ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಮಹಾಗಠಬಂಧನ್ ಹಾಗೂ ಎನ್ಡಿಎ ಮೈತ್ರಿಕೂಟದ ಯುದ್ಧ. ತೇಜಸ್ವಿ ಯಾದವ್ ವರ್ಸಸ್ ಸತೀಶ್ ಕುಮಾರ್ ಹಣಾಹಣಿ. ಗಾಯಕಿ ಮೈಥಿಲಿ ವರ್ಸಸ್ ವಿನೋದ್ ಮಿಶ್ರಾ ನಡುವೆ ಫೈಟ್. ಸಹೋದರ ತೇಜಸ್ವಿ ವಿರುದ್ಧ ತೇಜ್ ಪ್ರತಾಪ್ ಮಹಾಕದನ. ತೇಜ್ ಪ್ರತಾಪ್ ಆರ್ಜೆಡಿಯ ಮುಖೇಶ್ ಕುಮಾರ್ ಸಮರ. ಇವತ್ತು ಯಾರಿಗೆ ಜೈ ಅಂತಾನೆ ಮತದಾರ ಪ್ರಭು ಅನ್ನೋ ಕುತೂಹಲ ಮನೆ ಮಾಡಿದೆ. ಘಟಾನುಘಟಿಗಳು ಇವತ್ತಿನ ಕಣದಲ್ಲಿ ಇದ್ದಾರೆ. ಗಮನಿಸ್ತಾ ಇದ್ದೀರಿ ಯಾರ್ಯಾರ ವಿರುದ್ಧ ಯಾರ್ಯಾರು ಸಮರವನ್ನ ಸಾರಿದ್ದಾರೆ ಆರ್ಜೆಡಿ ಹಾಗೆಯೇ ಎನ್ಡಿಎ ಅಭ್ಯರ್ಥಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬಿಹಾರ ಮತದಾನದ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ 7 ಗಂಟೆಯಿಂದಲೇ. ಇವತ್ತು ಘಟಾನುಘಟಿ ನಾಯಕರು ಯಾರ್ಯಾರಿದ್ದಾರೆ ಅಂತ ಕಣದಲ್ಲಿ? ಈಗಾಗಲೇ ಹೇಳೋದಾದರೆ ಅತ್ಯಂತ ಪ್ರಮುಖವಾಗಿ ಈ ಬಾರಿಯ ಚುನಾವಣೆ ಏನಿದೆ ಮಧು, ವೆರಿ ಇಂಪಾರ್ಟೆಂಟ್ಲಿ ಬಿಹಾರದ ಚುನಾವಣೆ ಹೊಸ ಆಯಾಮಗಳಿಗೆ, ಹೊಸ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ಗಳಿಗೆ ಸಾಕ್ಷಿ ಆಗ್ಬೋದು. ಅಫ್ಕೋರ್ಸ್ ನಾವು ಪ್ರತಿ ಸಾರಿ ಚುನಾವಣಾ ಸಂದರ್ಭದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಬಗ್ಗೆ ಮಾತಾಡ್ತೀವಿ, ಜಾತಿ ಸಮೀಕರಣದ ಬಗ್ಗೆ ಮಾತಾಡ್ತೀವಿ, ಸ್ಥಳೀಯ ಆಡಳಿತದ ಬಗ್ಗೆ ಮಾತಾಡ್ತೀವಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡ್ತೀವಿ. ಆದರೆ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಬಿಹಾರದಂಥ ಕ್ಷೇತ್ರಗಳಲ್ಲಿ ಹೇಗೆ ನಿತೀಶ್ ಕುಮಾರ್ ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಅನ್ನೋದು ಒಂದು ಭಾಗ. ಆದರೆ ಇವತ್ತಿನ ಚುನಾವಣೆ ಯಾವ ರೀತಿ ದಿಕ್ಸೂಚಿ ಆಗುತ್ತೆ, ಇವತ್ತಿನ ಚುನಾವಣೆಯಲ್ಲಿ ಜನ ಹೇಗೆ ಮತದಾನವನ್ನು ಮಾಡ್ತಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವತ್ತಿನ ಮೊದಲ ಹಂತದ ಆರಂಭ ಆಗ್ತದೆ. ಮೊದಲ ಹಂತದ ಮತದಾನ ಈಗ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಯಾಕೆಂದರೆ ಇನ್ನೂ ಅರ್ಲಿ ಟೈಮಿಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನ ನಿಧಾನಕ್ಕೆ ಬರ್ತಾರೆ. ಜೊತೆಗೆ ಪೂರ್ವ ಬಿಹಾರದ ಭಾಗ ಅಥವಾ ಒಳನಾಡು ಬಿಹಾರದ ಭಾಗದಲ್ಲೂ ಕೂಡ ಸಾಕಷ್ಟು ವಾತಾವರಣ ತುಂಬ ಕೋಲ್ಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತಿನ ಕದನದ ಬಗ್ಗೆ ಹೇಳೋದಾದರೆ ಅತ್ಯಂತ ಪ್ರಮುಖವಾಗಿ ತೇಜಸ್ವಿ ಯಾದವ್ ಏನಿದ್ದಾರೆ, ಆರ್ಜೆಡಿ ಪಕ್ಷದ ಪ್ರಮುಖ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಹೌದು. ತೇಜಸ್ವಿ ಯಾದವ್ ಅವರೀಗ ಇವತ್ತಿನ ಮೊದಲ ಹಂತದ ಮತದಾನ ನಡೀತಾ ಇದೆ. ಅಲ್ಲೂ ಕೂಡ ರಘುಪುರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಸೋದರ ಕೂಡ ಅಂದರೆ ತೇಜ್ ಪ್ರತಾಪ್ ಏನಿದ್ದಾರೆ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಈ ಬಾರಿ ಆರ್ಜೆಡಿಯಿಂದ ಮಾಡ್ತಾ ಇಲ್ಲ, ಬದಲಾಗಿ ಅವರೇ ಸ್ವತಂತ್ರವಾಗಿ ಒಂದು ಪಕ್ಷವನ್ನು ರಚನೆ ಮಾಡಿದ್ದಾರೆ. ಜನಶಕ್ತಿ ಜನತಾದಳ ಅನ್ನುವಂಥ ಒಂದು ಪಕ್ಷವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಅನ್ಕೋಬೋದು ತೇಜ್ ಪ್ರತಾಪ್ ಇವರಿಗೆ ಕಂಪೇರ್ ಮಾಡಿದ್ರೆ, ತೇಜಸ್ವಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜೋಕರ್ ಥರ ಕಾಣ್ತಾರೆ ಅಥವಾ ಸ್ವಲ್ಪ ಚೈಲ್ಡಿಶ್ ಆಗಿ ಕಾಣ್ತಾರೆ ಅಂತ. ಆದರೆ ಗ್ರೌಂಡಿಂದ ಬರ್ತಾ ಇರುವಂಥ ರಿಪೋರ್ಟ್ಗಳನ್ನು ನೋಡ್ತಾರೆ. ತೇಜ್ ಪ್ರತಾಪ್ ಬಗ್ಗೆ ಪ್ರಮುಖವಾಗಿ ಮಹುವಾ ಜಿಲ್ಲೆ ಏನಿದೆ ಅಥವಾ ಮಹುವಾ ಕ್ಷೇತ್ರ ಏನಿದೆ, ವೈಶಾಲಿ ಜಿಲ್ಲೆಯಲ್ಲಿ ಬರುತ್ತೆ ಅದು. ಆ ಮಹುವಾ ಜಿಲ್ಲೆಯಲ್ಲೂ ಕೂಡ, ಮಹುವಾ ಕ್ಷೇತ್ರದಲ್ಲೂ ಕೂಡ ತುಂಬ ಪ್ರಮುಖವಾಗಿ ಜನರನ್ನು ಸೆಳೀತಾ ಇದ್ದಾರೆ. ಅವರ ಪ್ರಚಾರಗಳಿಗೆ ಕೂಡ ಜನ ಹೋಗ್ತಾ ಇದ್ದಾರೆ. ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಅವರು ಮಾಡುವಂಥ ಕೆಲಸ, ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಅಲ್ಲಿನ ರೋಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇರುವಂಥ ನಿರ್ದಿಷ್ಟ ಸಮಯದಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ ಅವರು ಕೂಡ ಅತ್ಯಂತ ಪ್ರಮುಖವಾದಂಥ ಪ್ಲೇಯರ್ ಆಗಿರ್ತಾರೆ. ಹೀಗಾಗಿ ಇವತ್ತಿನ ಚುನಾವಣೆಯಲ್ಲಿ ತೇಜ್ ಪ್ರತಾಪ್ ಜೊತೆಗೆ ತೇಜಸ್ವಿ ಯಾದವ್ ಜೊತೆಗೆ BJPಯ ಪ್ರಮುಖ ಫೇಸ್ ಆಗಿರುವಂಥ, ಪ್ರಮುಖ ನಾಯಕರಾಗಿರುವಂಥ, OBC ನಾಯಕರಾಗಿರುವಂಥ ಸಾಮ್ರಾಟ್ ಚೌಧರಿ ಏನಿದ್ದಾರೆ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಮೊದಲ ಫೇಸ್ನಲ್ಲಿ ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಯಾಕೆಂದರೆ ಅವರನ್ನು ನೋಡ್ತಾ ಇದ್ದಾರೆ, ಅವರ ಹಿನ್ನೆಲೆಯನ್ನು ನೋಡ್ತಾ ಇದ್ದಾರೆ. BJP ಸುಶೀಲ್ ಮೋದಿ ಹೋದ ಬಳಿಕ ಸಾಮ್ರಾಟ್ ಚೌಧರಿ ಅವರ ಮೇಲೆ ಅತ್ಯಂತ ಹೆಚ್ಚಾಗಿ ಡಿಪೆಂಡ್ ಆಗಿತ್ತು. ಅವರನ್ನು ಪಕ್ಷದ ಐಕಾನ್ ಆಗೋ ಅಥವಾ ಪಕ್ಷದ ಫೇಸ್ ಆಗೋ, OBC ಫೇಸ್ ಆಗೋ ಮುಂದೆ ಬಿಟ್ಟಿತ್ತು. ಆದರೆ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳನ್ನು ಪ್ರಮುಖವಾಗಿ ಜನ್ಸುರಾಜ್ ಪಕ್ಷ ಮಾಡ್ತಾ ಇತ್ತು. ಯಾಕೆಂದರೆ ಜನ್ಸುರಾಜ್ನ ಪ್ರಶಾಂತ್ ಕಿಶೋರ್ ಅವರೇ ಸಾಮ್ರಾಟ್ ಚೌಧರಿ ಅವರ ಡಿಗ್ರಿಗಳ ಬಗ್ಗೆ ಕೇಳಿದರು, ಅವರ ಸರ್ಟಿಫಿಕೇಟ್ಗಳ ಬಗ್ಗೆ ಕೇಳಿದರು, ಅವರ ಶಿಕ್ಷಣದ ಬಗ್ಗೆ ಕೇಳಿದರು, ಭ್ರಷ್ಟಾಚಾರದ ವಿಚಾರ ಬಗ್ಗೆ ಕೂಡ ಹೇಳಿದರು. ಹೀಗಾಗಿ ಒಂದು ಹಂತದಲ್ಲಿ ಅವರು ಯಾವುದೇ ರೀತಿಯಂಥ ಸರಿಯಾದ ಸ್ಪಷ್ಟನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಇದರ ಜೊತೆಗೆ ಮೈಥಿಲಿ ಠಾಕೂರ್ ಅಂತ ಆ ಭಾಗದಲ್ಲಿ ಅಂದರೆ ಬಿಹಾರದಲ್ಲಿ ಹೆಚ್ಚಿನ ಪಾಪ್ಯುಲರ್ ಆಗಿರುವಂಥ ಒಂದು ಫೇಸು. ಯಾಕೆಂದರೆ ಗಾಯನದ ಮೂಲಕ, ಸಿಂಗಿಂಗ್ ಮೂಲಕ ಆಕೆ ಸಾಕಷ್ಟು ವೈರಲ್ ಆದಂತಹ ಹುಡುಗಿ. ಹೀಗಾಗಿ ಆಕೆಗೆ BJP ಈ ಬಾರಿ ಟಿಕೆಟ್ ಕೊಟ್ಟಿದೆ. ಅದು ಕೂಡ ಹೆಚ್ಚಿನ ಮಹತ್ವನ ಪಡೆದಿದೆ. ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ಲಿ ಮಧು, ಅಜಯ್ ಸಿಂಗ್ ಅನ್ನುವಂಥ ಮತ್ತೊಬ್ಬ ಬಾಹುಬಲಿ ಅಂದರೆ ಆತ ದೈತ್ಯ ಶಕ್ತಿಶಾಲಿ ಅಂತಲ್ಲ, ಬಿಹಾರ ಭಾಗದಲ್ಲಿ ಬಾಹುಬಲಿ ಅಂದರೆ ಆತ ಅಂಡರ್ವರ್ಲ್ಡ್ ಯಾರಿರ್ತಾರೆ, ತುಂಬ ಡ್ರೆಡೆಡ್ ಆಗಿರುವಂಥ ಮಾಫಿಯಾ ಯಾರಿಗಿರ್ತಾರೆ
ಆತನ ಬಗ್ಗೆ ಸಹಜವಾಗಿ ಬಾಹುಬಲಿ ಅನ್ನುವಂಥ ಕರೆಯುವಂಥದ್ದು ಆ ಭಾಗದಲ್ಲಿರುವಂಥ ಒಂದು ಸಂಪ್ರದಾಯ. ಹೀಗಾಗಿ ಎನ್ ಡಿ ಎಲ್ಲೂ ಈ ಬಾರಿ ಸಾಕಷ್ಟು ಕ್ರಿಮಿನಲ್ ಮೊಕದ್ದಮೆ ಉಳ್ಳುವಂಥ ಅಭ್ಯರ್ಥಿಗಳಿದ್ದಾರೆ, ಅಥವಾ ಆರ್ ಜೆ ಡಿಯಲ್ಲೂ ಇದ್ದಾರೆ. ಹೀಗಾಗಿ ಅಜಯ್ ಸಿಂಗ್ ಅನ್ನುವಂಥ ಈ ಕ್ರಿಮಿನಲ್ ಮೊಕದ್ದಮೆ ಇರುವಂಥ ಅಥವಾ ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಇರುವಂಥ ಅಥವಾ ಮಾಫಿಯಾ ಬ್ಯಾಕ್ಗ್ರೌಂಡ್ ಇರುವಂಥ ಒಬ್ಬ ಅಭ್ಯರ್ಥಿ ಕೂಡ ಇದ್ದಾನೆ. ಅವನ ಬಗ್ಗೆ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಆತನ ಕಂಟೆಸ್ಟೆನ್ಸ್ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಹೀಗಾಗಿ ಇವತ್ತು ಈಗ ಆರಂಭವಾಗಿದೆ, ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಈ ಮತದಾನ ಪ್ರಕ್ರಿಯೆ ಸ್ವಲ್ಪ ಚುರುಕುಗೊಳ್ಳುವಂಥ ಸಾಧ್ಯತೆ ಇದೆ. ಮಧು, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.